ಸರ್ ಇಲ್ಲಿ ಹಮ್ಮಿಕೊಂಡಿರೋ ನಮ್ಮ ಪ್ರತಿಭಟನೆ ಏನಂತಂದರೆ ನಾನು ಈ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ನಾನು ಜಯಶ್ರೀ ಊಟಿ ಅಂತ. ಈ ನಮ್ಮ ಆಯಗಳ ಬೇಡಿಕೆ ಏನಂತಂದರೆ ಆಯಗಳಿಗೆ ಕನಿಷ್ಠ ವೇತನ ಕೊಡಬೇಕಂತೇಳಿ ಧಾರವಾಡ ಹೈಕೋರ್ಟ್ ಆರ್ಡರ್ ಮಾಡಿದೆ. ಆದರೆ ಇಲ್ಲಿವರೆಗೆ 8 ವೀಕ್ ಒಳಗೆ ಕೊಡಬೇಕಂತ ಇದೆ. ಆದರೆ ಈಗ 11 ವೀಕ್ ಯಾಕೆ ಈಗ ತಿರುಗಿ 4 ತಿಂಗಳೇ ಆಯ್ತು ಸರ್, ಇಲ್ಲಿವರೆಗೆ ಇಲ್ಲ. ಅದನ್ನು ಕೇಳಿದರೆ ಈ ಥರ ನಮಗೆ ಆರ್ಡರ್ ಆಗಿದೆ ಕೊಡಿ ಅಂತ ಕೇಳಿದರೆ ನಮಗೆ ಗಮನಕ್ಕೆ ಬಂದಿಲ್ಲ ಅಂತ ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಆಮೇಲೆ 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಸಂಬಳ ಆಗಿದೆ ಆಯಗಳಿಗೆ. 1 ವರ್ಷ ಆಯಿತು ಇಲ್ಲಿವರೆಗೆ ಅದು ಕೊಟ್ಟಿಲ್ಲ. ಯಾಕಂದರೆ ಇದೇ ಫ್ರೀಡಮ್ ಪಾರ್ಕಲ್ಲಿ ನಾನು ಒಂದು ಸಲ ಚಳವಳಿ ಹಮ್ಮಿಕೊಂಡಿದ್ದೆ 3 ತಿಂಗಳಿಂದ. ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಬಂದು ಇಲ್ಲ ನಾನು ಈ ಬಜೆಟಲ್ಲಿ ಮಂಡನೆ ಮಾಡಿಸಿ ಕೊಡ್ತೀನಿ, ಈ ಚಳವಳಿನ ಹಿಂದಕ್ಕೆ ತಗೊಳ್ಳಿ ಅಂತ ಹೇಳಿದರು. ತಗೊಂಡ್ವಿ. ಆದರೆ ಇಲ್ಲಿವರೆಗೂ ಕೇಳಿದರೆ ಯಾವುದೇ ಇದಿಲ್ಲ. ಆಮೇಲೆ ನಮ್ಮ ಆಯಗಳು ನಿವೃತ್ತಿಯಾಗಿ 7 ವರ್ಷ ಆಯ್ತು ಇಲ್ಲಿಗೆ. ಅವ್ರಿಗೆ ಯಾವುದೇ ಸವಲತ್ತು ಇಲ್ಲ ಸರ್. ಇದೇ ಒಂದು ಕನಿಷ್ಠ ವೇತನ ಅರಿಯರ್ಸ್ ಕೊಡಬೇಕಂತ 64,000 ರೂಪಾಯಿ ಬಂದಿದೆ. ಅದನ್ನೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರಂತಂದರೆ ಎಷ್ಟು ಚೀಮಾರಿ ಆಗಿರ್ಬೇಕು ಸರ್ಕಾರ. ಎಲ್ಲೆಲ್ಲ ಸತ್ತವ್ರಿಗೆ ಕೆಟ್ಟವ್ರಿಗೆ ಆಕ್ಸಿಡೆಂಟ್ ಆದವ್ರಿಗೆ 5 ಲಕ್ಷ 10 ಲಕ್ಷ ಪರಿಹಾರ ಘೋಷಣೆ ಮಾಡ್ತಾರೆ. ಇಲ್ಲಿ ಆಯಗಳು ಸತತ 40 ವರ್ಷ ಕೆಲಸ ಮಾಡ್ಯಾರ ಈ ಇಲಾಖೆ ಒಳಗೆ. ಅವರಿಗೆ ಒಂದು 5 ಲಕ್ಷ ಕೊಡೋಕೆ ನಾನು ಯಾಕೆ ಅಂತೇಳಿ ಸರ್ಕಾರ ನಮ್ಮ ಜೋಡಿ ಅಷ್ಟು ಪೈಪೋಟಿಗೆ ನಿಂತಿದೆ. ನಾವು ಯಾವುದೇ ಒಂದು ಆದೇಶಗಳನ್ನ ಕೋರ್ಟಲ್ಲಿ ಫೈಟ್ ಮಾಡಿ ಗೆದ್ದು ತೊಗೊಂಬಂದರೆ ಅದಕ್ಕೆ ವಿರೋಧವಾಗಿ ಇದನ್ನ ಮಾಡ್ತಾರೆ. ಕೊಡೋಕೆ ಬರಲ್ಲ ನಿಮಗೆ, ಹಿಂಬರ ಕೊಡ್ತಾರೆ, ಕೊಡೋಕೆ ಬರಲ್ಲ ನಿಮಗೆ, ನೀವು ಈ ಥರ ಬಂದಿರಿ. ನಿಮ್ಮ ಇದ್ರೊಳಗೆ ತಾತ್ಕಾಲಿಕ ಗೌರವಧನದ ಮೇಲೆ ಅಂದರೆ ತಾತ್ಕಾಲಿಕ ಗೌರವಧನ ಎಷ್ಟು ತಾತ್ಕಾಲಿಕ ಅಂದರೆ ಎಷ್ಟು ವರ್ಷ ನಿಮ್ಮ ಇದರೊಳಗೆ 3 ವರ್ಷ 4 ವರ್ಷ ಸತತ 40 ವರ್ಷ ಈ ಆಯಗಳಿಗೆ ವಯಸ್ಸಿರತನ ದುಡಿಸ್ಕೊಂಡು ಇವಾಗ ಎಷ್ಟು ಆಯಗಳು ಸತ್ತೋಗ್ಬಿಟ್ರೆ ಇದರಲ್ಲಿ ಕೆಲಸ ಮಾಡಿ. ಈಗ ಆಯಗಳು ಮರಣ ಹೊಂದಿದ ಆಯಗಳ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದಾರ. ಯಾಕಂದರೆ ಅವ್ರ ಗಂಡ ಮಕ್ಕಳು ಎಲ್ಲ ಬಿಟ್ಟು ಸತ್ತೋಗ್ಬಿಟ್ರು. ಸತತ ಕೆಲಸ ಮಾಡಿ 17,000 ರೂಪಾಯಿ ಕೊಟ್ಟರು. ಈ ಥರ ಕೊಟ್ಟು ಎಲ್ಲ ಆಯಗಳು ರಿಟೈರ್ಡ್ ಮಾಡಿಬಿಟ್ರು. ನಿಮಗೆ ವಯಸ್ಸಾಗೈತಿ ಹೋಗ್ಬಿಡ್ರಿ ಅಂತೇಳಿ ಹಳೆ ಪಿಂಚಣಿ ಜಾರಿ ಮಾಡಿದ್ರು ಕೊಡ್ಬೇಕಂತೇಳಿ. ಹಳೆ ಪಿಂಚಣಿ ಕೊಡ್ತೀವಿ ನಾವು ಅಂತ ಹೇಳಿದ್ರು. ಅವಾಗ ಇವ್ರಿಗೆ 5,000 ರೂಪಾಯಿ ಸಂಬಳ ಆದಾಗ ನಿಮ್ಗೆ 5,000 ರೂಪಾಯಿ ಪೆನ್ಷನ್ ಕೊಡ್ತೀವಿ ನಾವು ಅಂತೇಳಿ ಒಪ್ಕೊಂಡ್ರು. ಆಯ್ತು, ಅದನ್ನ ಅಷ್ಟೇ ಲಗು ನಾವು ಹಳೆ NPS ರದ್ದು ಮಾಡಿವಿ, ನಿಮಗೆ ಕೊಡೋಕೆ ಬರಲ್ಲ. ಯಾವುದೇ ಕೋರ್ಟಲ್ಲಿ ನಾವು ಆಯಗಳ ಪರವಾಗಿ ಕೇಸ್ ಹಾಕಿ ಗೆದ್ದರೆ ಇವರು ಹಿಂಬರ ಕೊಡ್ತಾರೆ. ಇವ್ರಿಗೆ ಏನು ಕೊಡೋಕೆ ಬರಲ್ಲ. ಆಯಗಳಿಗೆ ತಾತ್ಕಾಲಿಕ ಗೌರವಧನದಲ್ಲಿ ಬಂದಂಥ ಆಯಗಳು ಇವರು ನಿಮ್ಗೆ ಯಾವುದೇ ಕೊಡೋಕೆ ಬರಲ್ಲ. ಹಂಗೆ ಅಂದರೆ ಕೊಡೋಕೆ ಬಂದಿಲ್ಲ ಅಂತಂದರೆ ಬಿಟ್ಟು ಬಿಡ್ಬೇಕು ಸ್ವಾಮಿ ನೀವು. ಅವ್ರು ಎಲ್ಲಾದ್ರೂ ದುಡ್ಕೊಂಡು ಜೀವನ ಕಟ್ಕೊತಿದ್ರು. ಇಷ್ಟು ವರ್ಷ ಯಾಕೆ ದುಡ್ಸ್ಕೋಬೇಕಾಗಿತ್ತು? ಎಲ್ಲ ತಾತ್ಕಾಲಿಕ ಅಂತೇಳಿ ಅದನ್ನ ಯಾಕೆ ದುಡ್ಸ್ಕೋಬೇಕಾಗಿತ್ತು? ಬಿಟ್ಟು ಬಿಡಬೇಕಾಗಿತ್ತು. ಬಿಟ್ಟರೆ ಅವ್ರು ಬದುಕು ಕಟ್ಕೊತಿದ್ರು. ಈಗ ಬೇಸಿಗೆ ಸಂಬಳ ಹಿಡಿದಾರೆ ಸರ್ 23ರಿಂದ ಸತತ ಕೊಟ್ಟಕಂತ ಬಂದು 23ರಿಂದ ಬಜೆಟ್ ಇಲ್ಲ ಅಂತೇಳಿ ಅದನ್ನು 23ರಿಂದ ಬೇಸಿಗೆ ಸಂಬಳ 2 ತಿಂಗಳು ಸಂಬಳ ಹಿಡಿದ ಸರ್. ಏಪ್ರಿಲ್ ಮೇ ಆ ಸಂಬಳ ಹಿಡಿದ್ರೆ 2 ತಿಂಗಳು ಇವ್ರನ್ನ ಯಾರು ಕೆಲಸಕ್ಕೆ ಕರ್ಕೋತಾರೆ ಸರ್? ಇವಾಗ ಇವ್ರಿಗೆ ಏನು ಪದೇ ಬಂದು ಇಲ್ಲಿ ಹೋರಾಟ ಮಾಡೋಂಥ ಶಕ್ತಿ ಐತಾ, ವಯಸ್ಸೈತಾ? ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಥರ 60,000 ರೂಪಾಯಿ ಅವ್ರಿಗೆ ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ? ಅದು ಅರಿಯರ್ಸ್. ಆ ಅಮೌಂಟ್ ಸಲುವಾಗಿ ಪಾಪ ಎಂತೆಂಥ ವಯಸ್ಕರರು ಬಂದು ಕೂತ್ಕೊಂಡ್ರಿ ಇಲ್ಲಿ. ನಮಗೆ ಬರುತ್ತಾ ಅಂತೇಳಿ ಆ ಅಮೌಂಟನ್ನು ಬಿಡುಗಡೆ ಮಾಡೋಕೆ ಈ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಭೇಟಿಯಾಗಿದ್ದೆ ನಾನು. ಮೊನ್ನೆ ಭೇಟಿಯಾಗಿ ಹೈಕೋರ್ಟ್ ಆರ್ಡರ್ ಕೊಟ್ಟರೆ ಅವ್ರು ಏನಂತಾರೆ, ಈ 60,000 ರೂಪಾಯಿ ಎಲ್ಲ ನಾನು ಚೆಕ್ ಮಾಡ್ತೀನಿ ಅಂದರೆ ಆ 60,000 ರೂಪಾಯಿ ಅವ್ರಿಗೆ ಎಷ್ಟು ಕೇವಲ ಆಗಿರ್ಬೋದು. ಅದು ಆ 60,000 ರೂಪಾಯಿ ನಮ್ಮ ಆಯಗಳಿಗೆ ಅದು ದೊಡ್ಡ ಮೊತ್ತ. ಅದು ಆಯಗಳು ಇವಾಗ ಎಲ್ಲ ರಿಟೈರ್ಮೆಂಟ್ ಆದಮೇಲೆ ಮಕ್ಕಳು ಮೊಮ್ಮಕ್ಕಳ ತಲೆ ಭಿಕ್ಷೆ ಬೇಡ್ತಾರೆ, ಕೊಡ್ರಿ ಅಂತಂದು. ನೀವು ಸರ್ಕಾರದವ್ರು ಅವಾಗ ಬಿಟ್ಟಿದ್ರೆ ಅವ್ರು ಬದುಕು ಕಟ್ಕೊತಿದ್ರು, ಬೇರೆ ಕಡೆ ದುಡಿಯೋಕೆ ಹೋಗ್ತಿದ್ರು ಅವರು. ಈಗ ವಯಸ್ಸಾದ್ಮೇಲೆ ನೀವು ಅಲ್ಲಿ ಕೇಳ್ರಿ ಇಲ್ಲಿ ಕೇಳ್ರಿ, ನೀವು ತಾತ್ಕಾಲಿಕ ಬಂದಿರಿ ಹಂಗಂತೇಳಿ ಎಲ್ಲ ಗ್ಯಾರಂಟಿ ಯೋಜನೆ ಮಾಡಿ ಎಲ್ಲ ಬಡವ್ರ ಹೊಟ್ಟೆ ಮೇಲೆ ಹೊಡ್ಕೊಂತ ನೀವು ಮೇಲೆ ಕೂತ್ಕೊಂಡ್ರಿ. ನಾವೆಲ್ಲ ಓಟ್ ಹಾಕಿ ಗೆದಿಸಿ ನಿಮ್ಮನ್ನು ಮೇಲೆ ಕೂಡಿಸಿವಿ. ನಾವು ಬಂದು ಬೀದಿಯಾಗಿ ಕೂತ್ಕೊಂಡೀವಿ ಅಷ್ಟೇ. ನಿಮ್ಮನ್ನ ಮೇಲೆ ಕೂಡಿಸಿವಿ, ನಾವು ಕೆಳಗೆ ಕೂತ್ಕೊಂಡೀವಿ ಸರ್. ಇವಾಗ ಏನಂತಂದರೆ ಇವು ಎಲ್ಲ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾವುದೇ ಕಾರಣಕ್ಕೆ ಎದ್ದೋಗಲ್ಲ ಸರ್. ಯಾಕಂದರೆ ಬರ್ತಾರೆ, ಯಾವ್ದು ಮನವಿ ತೊಗೋತಾರೆ, ಹೋಗ್ತಾರೆ, ಅಲ್ಲಿ ಆಯಿತು ಮಾಡ್ತೀವಿ ಎದ್ದೋಗ್ರಿ ಅಂತಂದರೆ ನಮ್ಮ ಆಯಗಳಿಗೆ ವಯಸ್ಸಿಲ್ಲ ಸರ್. ಬರ್ತಾ ನಾವು ಎದ್ದೋಗಲ್ಲ. ನಮಗೇನು ಸ್ಪಷ್ಟವಾಗಿ ಆದೇಶ ಬೇಕು, 1 ದಿವಸ ಆಗಲಿ 2 ದಿವಸ ಆಗಲಿ ನಾವು ಕೂಡ್ತೀವಿ ಸರ್. ಇದು ನಮ್ಮ ಬೇಡಿಕೆ ಈಡೇರೋವರೆಗೆ ನಾವು ಯಾವುದೇ ಕಾರಣಕ್ಕೆ ಎದ್ದೇಳಲ್ಲ ಸರ್. ಇನ್ನೂ ಕೆಲವು ಜನ ಏನಂತಂದರೆ ಇಲ್ಲಿ ಮಳೆ ಆಗಿದೆ, ಹಿಂಗೆ ನಮಗೆ ಬರೋಕ್ಕಿದು ಇಲ್ಲ ಅಂತ ಕೆಲವು ಜನ ಮಳೆ ಆಗಿದೆ ಅಂತ ಸರ್ಕೊಂಡು ಬರ್ತಾಯಿ ಸರ್. ಇಲ್ಲಿಂದರೆ ಇದೆಲ್ಲ ತುಂಬಿರ್ತೀವಿ ಸರ್. ಅಷ್ಟು ಜನ ಬರ್ತಾರೆ ಸರ್ ನಮ್ಮ ಆಯಗಳು. ನನಗೆ ಫುಲ್ ಸಪೋರ್ಟ್ ಇದ್ದಾರೆ ಸರ್ ಆಯಗಳು. ನನಗೇನಂತಂದರೆ ನಮ್ಮ ಆಯಗಳು ಬೇಡಿಕೆ ಈಡೇರೋವರೆಗೆ ಯಾವುದೇ ಕಾರಣಕ್ಕೂ ಇವತ್ತಾಗಲಿ ನಾಳೆ ಆಗಲಿ ನಾಡಿದ್ದಾಗಲಿ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ತೊಗೊಳ್ಳಲ್ಲ ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.